ಶರಣಾದಂತ ನಕ್ಸಲರ ಶಸ್ತ್ರಾಸ್ತ್ರಗಳನ್ನು ಕೊನೆಗೂ ಪತ್ತೆ ಮಾಡಲಾಗಿದೆ. ಕಾಡಿನ ನಡುವೆ ನೆಲದಲ್ಲಿ ಅಡಗಿಸಿಟ್ಟಿದ್ದಂತ ವೆಪನ್ಗಳನ್ನು ಪತ್ತೆ ಮಾಡಲಾಗಿದೆ. ಅದರಲ್ಲಿ AK-47 ರಿವಾಲ್ವರ್ ಸೇರಿದ ಹಾಗೆ 6 ಶಸ್ತ್ರಾಸ್ತ್ರಗಳನ್ನು ಪತ್ತೆ ಮಾಡಲಾಗಿದೆ. ಶರಣಾಗಿರುವಂತ ನಕ್ಸಲರ ಈ ಶಸ್ತ್ರಾಸ್ತ್ರಗಳನ್ನು ನೆಲದಲ್ಲಿ ಹೂತಿಡಲಾಗಿತ್ತು. ಅದನ್ನು ಫೈನಲಿ ಹೊರಗಡೆ ತೆಗೆಯಲಾಗಿದೆ. AK-47 ರಿವಾಲ್ವರ್ ಸೇರಿದ ಹಾಗೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಮೇಗೂರು ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದಂತ ನಕ್ಸಲರ ಶಸ್ತ್ರಾಸ್ತ್ರ ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಗೂರು ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಶೋಧ ನಡೆಸಲಾಗಿದೆ. ಮೇಗೂರು ಅರಣ್ಯದಲ್ಲೇ ಅಡಗಿದ್ರು ಶರಣಾದಂತ ನಕ್ಸಲರು. ಕೊಪ್ಪ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಜೈಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೇಗೂರಿನಲ್ಲಿ ಶಸ್ತ್ರಾಸ್ತ್ರಗಳನ್ನು ಅರಣ್ಯ ಪ್ರದೇಶದಲ್ಲಿ ಹೂತಿಡಲಾಗಿತ್ತು. 2 ದಿನಗಳ ಹುಡುಕಾಟದ ಬಳಿಕ ಶಸ್ತ್ರಾಸ್ತ್ರ ಪತ್ತೆಯಾಗಿದೆ. ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದರು ಚಿಕ್ಕಮಗಳೂರು ಪೊಲೀಸರು. ಸಿಎಂ ಸಮ್ಮುಖದಲ್ಲಿ ಏನು ನಕ್ಸಲರು ಶರಣಾಗಿದ್ರು, ಅವರ ಶಸ್ತ್ರಾಸ್ತ್ರಗಳು ಎಲ್ಲಿ ಅನ್ನೋದ್ರ ಬಗ್ಗೆ ಕುತೂಹಲ ಆಯಿತು. ಮುಂಡಗಾರು ಲತಾ, ಸುಂದರಿ, ಜಯಣ್ಣ ಇವರೆಲ್ಲರೂ ಕೂಡ ಏನು ಬಳಸ್ತಾ ಇದ್ದಂಥ ವೆಪನ್ಗಳಿವು. ವಸಂತಕ್ಕೆ ಹಾಗೆ ವನಜಾಕ್ಷಿ, ಸುಂದರಿ, ಮಾರೆಪ್ಪ ಇವರೆಲ್ಲ ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ರು. ಇವರೆಲ್ಲ ಮೇಗೂರು ಅರಣ್ಯ ಭಾಗದಲ್ಲಿ ಹೆಚ್ಚಾಗಿ ಓಡಾಡ್ತಾ ಇದ್ದಿದ್ದು. ಅಲ್ಲಿ ಸರ್ಚ್ ನಡೆಸಿದಾಗ ಫೈನಲಿ AK-47 ರಿವಾಲ್ವರ್ ಸೇರಿದ ಹಾಗೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ.